ಯಾಕೆ ಚಿಕ್ಕಿ ತಲೆ ಸುತ್ತಾ ಇದೆಯಾ? ಇಲ್ಲ ಮರಿದೇವ, ನೀನು ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೇನು ನಡೀತೋ ಅದೆಲ್ಲ ಮರುಕಳಿಸ್ತು. ಎಲ್ಲ ಈಗ ಕಣ್ಮುಂದೆ ನಡೆದಿರೋ ಹಾಗೆ ಅನ್ನಿಸ್ತು. ನಾನೇ ನಿನ್ನ ಸ್ವಲ್ಪ ಹೊತ್ತು ಕಾಲದ ಹಿಂದೆ ಕರ್ಕೊಂಡು ಹೋಗಿದ್ದೆ ಚಿಕ್ಕಿ. ಕಾಲದ ಹಿಂದೆನಾ? ಹೌದು ಚಿಕ್ಕಿ. ತುಂಬ ಆತ್ಮೀಯವಾದ ಸಂಬಂಧನ ಕಳ್ಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲಿ ಹಳೇದನ್ನೆಲ್ಲ ನೆನಪು ಮಾಡ್ಕೋಬೇಕು. ಆಗ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಆಲೋಚನೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ನೀನೇನು ಹೇಳ್ತಿದೀಯ ಅಂತ ನಂಗೊಂದು ಅರ್ಥ ಆಗ್ತಿಲ್ಲ ಮರಿದೇವ. ಸಂಬಂಧ ಕಳ್ಕೊಳ್ಳೋದು ಅಂದ್ರೇನು? ನಮ್ಮ ಸಂಬಂಧಕ್ಕೆ ಏನಾಗಿದೆ ಇವಾಗ? ಏನು ಆಗದೆ ಇರೋದೇ ಸಮಸ್ಯೆ ಚಿಕ್ಕಿ. ಈ ಭವಬಂಧನ ಅನ್ನೋದು ದೇವಾನು ದೇವತೆಗಳನ್ನೇ ಬಿಡಲಿಲ್ಲ. ಈ ಪ್ರೀತಿ, ಪ್ರೇಮ, ವಾತ್ಸಲ್ಯ ಇವೆಲ್ಲ ನದಿಲಿರೋ ಸುಳಿ ಇದ್ದ ಹಾಗೆ. ಒಂದು ಸಲ ಅದಕ್ಕೆ ಸಿಕ್ಕಾಕೊಂಡ್ರೆ ಮತ್ತೆ ಹೊರಗೆ ಬರೋಕ್ಕಾಗೋದೇ ಇಲ್ಲ. ಯಾಕೆ ಮರಿದೇವ ಏನೇನೋ ಮಾತಾಡ್ತಾ ಇದೀಯಾ? ಮಾತಾಡೋಕ್ಕೆ ನಿನ್ನ ಬಿಟ್ಟರೆ ನಂಗೆ ಇನ್ನು ಯಾರಿದ್ದಾರೆ ಚಿಕ್ಕಿ? ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಈ ಎಲ್ಲ ಸಂಬಂಧಗಳಿಗಿಂತ ಸ್ನೇಹ ಸಂಬಂಧ ತುಂಬ ದೊಡ್ಡದು ಅಂತಾರೆ. ಯಾಕೆಂದರೆ ಅವ್ರು ಯಾರ ಜೊತೆನೂ ಹೇಳ್ಕೊಳಕ್ಕಾಗದೇ ಇರೋಂಥ ವಿಷಯನ ಗೆಳೆಯರ ಹತ್ರ ಹೇಳ್ಕೊಬೋದು. ನೀನು ನನಗೆ ಚಿಕ್ಕಿನೂ ಹೌದು, ಗೆಳತಿನೂ ಹೌದು. ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅನ್ನಿಸ್ತಾ ಇದೆ. ಬೇಡಪ್ಪ, ನೀನೇನು ಹೇಳಬೇಡ. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೀನು ಯಾವಾಗಲೂ ತರಲೆ ಮಾಡಿಕೊಂಡು ತುಂಟಾಟ ಆಡಿಕೊಂಡು ಜಗಳ ಮಾಡೋದೇ ನನಗಿಷ್ಟ. ಬಾ ಮನೆಗೆ ಹೋಗೋಣ. ಇಲ್ಲ ಚಿಕ್ಕಿ, ಹೇಳೋದನ್ನೆಲ್ಲ ಇವತ್ತು ಹೇಳದೇ ಇದ್ರೆ ಇನ್ಯಾವತ್ತೂ ಹೇಳೋಕ್ಕಾಗಲ್ಲ ಚಿಕ್ಕಿ. ನಿಮ್ಮ ತಾಯಿ ಹೋದಾಗ್ಲಿಂದನೂ ನಮ್ಮಮ್ಮ ಅವಳ ಮಡ್ಲಲ್ಲಿ ಇಟ್ಕೊಂಡು ನಿನ್ನ ಪ್ರೀತಿಯಿಂದ ಸಾಕಿದಾಳೆ. ನಿನ್ನ ಮೇಲಿರೋ ಪ್ರೀತಿ ಅವತ್ತಿಂದ ಇವತ್ತವರೆಗೂ ಅವ್ರಿಗೆ ಚೂರು ಕಡಿಮೆ ಆಗಿಲ್ಲ. ನೀನು ಅಷ್ಟೇ, ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಅವ್ರನ್ನ ನೋಡ್ಕೊಂಡಿದ್ದೀಯ. ಹಾಗೆ ನೋಡಿದ್ರೆ ನಿಮ್ಮಿಬ್ಬರ ಮಧ್ಯೆ ನಾನೇ ಆಗಂತುಕನಾಗಿ ಬಂದಿದ್ದು. ಯಾಕೋ ಹಾಗಂತೀಯ? ನೀನು ನಮ್ಮಿಬ್ರಿಗೂ ಮಗ. ಇರ್ಬೋದು ಚಿಕ್ಕಿ, ಆದರೆ ನಿಮ್ಮಿಬ್ಬರ ಪ್ರೀತಿ ಪ್ರಯಾಣದಲ್ಲಿ ನಂದು ಸ್ವಲ್ಪ ದಿನಗಳ ಸಹ ಪ್ರಯಾಣ ಅಷ್ಟೆ. ಆ ಸ್ವಲ್ಪ ದಿನಗಳಲ್ಲೇ ನಾನು ಹೊರಕ್ಕಾಗದೇ ಇರೋಷ್ಟು ಪ್ರೀತಿ, ವಾತ್ಸಲ್ಯದ ಬುತ್ತಿಯನ್ನು ಕಟ್ಕೊಟ್ಬಿಟ್ಟಿದ್ದೀರ. ಆ ಬುತ್ತಿ ನಾನು ಈ ನೆಲದ ಮೇಲಿರೋವರೆಗೂ ಇರುತ್ತೆ. ನಾನೀಗ ನಿಮ್ಮೆಲ್ಲರೂ ಬಿಟ್ಟು ಹೋಗ್ತಾ ಇದ್ದೀನಿ. ಮಹಾಪ್ರಭುಗಳಿಗೆ ವಂದನೆ. ಬನ್ನಿ ಮಂತ್ರಿಗಳೇ. ತುರ್ತಾಗಿ ಹೇಳಿ ಕಳಿಸಿದರೆಂದು ತಿಳಿಯಿತು. ಹೌದು ಮಂತ್ರಿಗಳೇ, ಬೇಸರವಾಗುತ್ತಿದೆ. ಈ ಅರಮನೆಯಲ್ಲಿ ನಾವೀಗ ಏಕಾಂಗಿ. ಕ್ಷಮಿಸಿ ಪ್ರಭು, ತಮ್ಮ ಬಾಯಿಂದ ಇಂತಹ ಮಾತುಗಳು ಬರಬಾರದೆಂದು ನನ್ನ ಭಿನ್ನಹ. ಸಾಕು ಸಾಕು, ಈಗ ಉಪದೇಶಗಳು ಯಾವುದು ಉಪಯೋಗಕ್ಕೆ ಬರುವುದಿಲ್ಲ. ಹೆಜ್ಜೆ ಇಟ್ಟಾಗಿದೆ, ಯಾತ್ರೆ ಶುರುವಾಗಿದೆ. ಅಡೆ ತಡೆಗಳನ್ನೆಲ್ಲ ಕಿತ್ತೆಸೆದು ಮುನ್ನಡೆಯಬೇಕು ಅಷ್ಟೇ. ನಾನೊಂದು ನಿಷ್ಠೂರದ ನಿರ್ಧಾರ ತೆಗೆದುಕೊಂಡಿದ್ದೇನೆ. ನೀವದನ್ನು ಯಾರಿಗೂ ಅನುಮಾನ ಬಾರದಂತೆ ಜಾಗರೂಕತೆಯಿಂದ ಜಾರಿಗೆ ತರಬೇಕು. ರಾಜರಹಸ್ಯವನ್ನು ಕಾಪಾಡುವುದು ಮಂತ್ರಿಯಾಗಿ ನನ್ನ ಧರ್ಮಪ್ರಭು. ಆದರೆ ನಿಷ್ಠುರವಾದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 100 ಬಾರಿ ಯೋಚಿಸುವುದು ಸೂಕ್ತವೆಂದು ನನ್ನ ಮನವಿ. ಸಾಧಕ ಬಾಧಕಗಳನ್ನು ಚಿಂತಿಸದೆ
ನಿರ್ಧಾರ ತೆಗೆದುಕೊಳ್ಳುವಷ್ಟು ಮೂರ್ಖರಲ್ಲ ನಾವು. ಯುದ್ಧವನ್ನು ಗೆಲ್ಲಬೇಕೆಂದರೆ ಶತ್ರುಗಳ ಕೂಟವನ್ನು ಒಡೆಯಲೇಬೇಕಾಗುತ್ತದೆ. ಅಂದರೆ ಮತ್ತೊಂದು ಯುದ್ಧವೇ? ಹೌದು, ಅಂತರ್ಯುದ್ಧ. ರಾಜಮಾತೆಯವರನ್ನು ಗಡೀಪಾರು ಮಾಡಲು ನಿರ್ಧರಿಸಿದ್ದೇನೆ. ಪ್ರಭು, ನಮ್ಮ ನಿರ್ಧಾರದಿಂದ ನಿಮಗೆ ಆಘಾತವಾಗುತ್ತದೆ ಎಂದು ನಾವು ಬಲ್ಲೆವು. ಆದರೆ ನಮಗದು ಅನಿವಾರ್ಯವಾಗಿದೆ. ಜನ್ಮ ಕೊಟ್ಟ ತಾಯಿಗೆ ಶಿಕ್ಷೆ ವಿಧಿಸುವಂತ ಅನಿವಾರ್ಯತೆಯಾದರೂ ಏನಿದೆ ಪ್ರಭು? ಮಾತೃದಂಡನೆ ಮಹಾಪಾಪ. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನಾವೇನು ಮಾತೆಯವರನ್ನು ಸಂಹರಿಸಲು ನಿರ್ಧರಿಸಿಲ್ಲ, ಅರಮನೆಯಿಂದ ದೂರವಿಡಲು ನಿರ್ಧರಿಸಿದ್ದೇವೆ ಅಷ್ಟೇ. ಬೇಸಿಗೆ ಅರಮನೆಯಲ್ಲಿ ಆಳು ಕಾಳು ಸಕಲ ಸೌಲಭ್ಯಗಳೊಂದಿಗೆ ಅವರು ಸುಖವಾಗಿರಬಹುದು. ರಾಜಮಾತೆಯವರು ತಮಗೆ ಮಾಡಿದ ದ್ರೋಹವೇನೆಂದು ನನಗೆ ಅರ್ಥವಾಗುತ್ತಿಲ್ಲ. ರಾಜ್ಯದ ಆಡಳಿತ ಮತ್ತು ಸಂಸಾರ ವಿಷಯದಲ್ಲಿ ಸದಾ ಮೂಗು ತೂರಿಸುತ್ತಾ ನಮಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಹಿರಿಯರೆಂದ ಮೇಲೆ ಇದೆಲ್ಲ ಸಹಜವಲ್ಲವೇ ಮಹಾಪ್ರಭು? ಕಿರಿಯರು ತಪ್ಪು ಮಾಡಿದಾಗ ಹಿರಿಯರು ಸಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ಬುದ್ಧಿ ಹೇಳಲು ಪ್ರಯತ್ನಿಸುತ್ತಾರೆ. ಅದು ಕಿರಿಯರಿಗೆ ಕಿರಿಕಿರಿಯಾದರೂ ಹಿರಿಯರ ಉದ್ದೇಶ ಒಳ್ಳೆಯದೇ ಆಗಿರುತ್ತದೆ. ಮಾತೃವಿಂದ ಮರಣ ಎಂದು ಶಿವನಿಂದ ವರ ಪಡೆದಿರುವ ವಿಚಾರ ನಿಮಗೂ ತಿಳಿದಿದೆ ಮಂತ್ರಿಗಳೇ. ವರ ಪಡೆದಾಗ ಇದ್ದ ನಂಬಿಕೆ ಮಾತೆಯ ಮೇಲೆ ನಮಗಿನ್ನೂ ಉಳಿದಿಲ್ಲ. ನಂಬಿಕೆ ಎಂಬ ಪದ ಸೃಷ್ಟಿಯಾಗಿರುವುದೇ ಮಾತೆ ಎಂಬ ಮಮತಾಮಯಿಯಿಂದ. ಕರ್ಣನ ಪ್ರಾಣ ತೆಗೆಯಲು ಅವನ ಮಾತೆ ಕುಂತಿಯೇ ಕಾರಣವೆಂದು ನೀವು ಹೇಳಿದ ಕತೆ ಸುಳ್ಳೆ? ಅದು ನಿಜವೇ ಪ್ರಭು, ಆದರೆ ಅವಳ ಸಂದರ್ಭವೇ ಬೇರೆ ಇತ್ತು. ಅದೇ ಸಂದರ್ಭ ನಮ್ಮ ವಿಚಾರದಲ್ಲೂ ಬರಬಾರದು ಎಂದು ಏನಿಲ್ಲವಲ್ಲ. ನಮ್ಮ ಸಾವಿಗೆ ಕಾರಣವಾಗುವ ಯಾರಾದರೂ ಸರಿ, ನಿರ್ದಾಕ್ಷಣ್ಯವಾಗಿ ನಿವಾರಿಸಿಕೊಳ್ಳಬೇಕು. ನಾಳೆಯೇ ಮಾತೆಯವರನ್ನು ನಮ್ಮ ಬೇಸಿಗೆ ಅರಮನೆಗೆ ಕರೆದೊಯ್ದು ಬಿಡಿ. ಯಾವುದೇ ಕಾರಣಕ್ಕೂ ಈ ವಿಷಯ ಅವರಿಗೆ ತಿಳಿಯುವುದು ಬೇಡ. ಆರೋಗ್ಯ ದೃಷ್ಟಿಯಿಂದ ಪರಿಸರ ಬದಲಾವಣೆ ಎಂದು ಹೇಳಿ ನೀವಿನ್ನು ಹೊರಡಬಹುದು. ಆಯಿತು ಮಹಾಪ್ರಭು. ಇಂದುಮತಿ ಏಕಾಂಗಿ. ನನ್ನನ್ನು ಪ್ರಶ್ನಿಸುವವರು ಈ ಅರಮನೆಯಲ್ಲೇ ಯಾರೂ ಇಲ್ಲ. ಶಾಂತಂ ಪಾಪಂ, ಶಾಂತಂ ಪಾಪಂ. ಜನ್ಮ ಕೊಟ್ಟ ತಾಯಿಯ ಎದುರೇ ಮಗನನ್ನು ಎತ್ತಿ ಕಟ್ಟುವುದು ನಿನ್ನ ಕ್ರೌರ್ಯದ ಮಹಾಪರಮಾವಧಿ ಕಲಿಪುರುಷ. ನಾರದರೆ, ಸುಡುವ ಬೆಂಕಿ ಸಂಬಂಧಗಳನ್ನು ನೋಡುವುದೇ? ಹೋರ್ಗರೆವ ಪ್ರವಾಹ ಸಂಬಂಧಗಳನ್ನು ನೋಡುವುದೇ? ಎಳೆದೊಯ್ಯುವ ಯಮ ಸಂಬಂಧಗಳನ್ನು ನೋಡುವನೇ? ಅವರ್ಯಾರಿಗೂ ಇಲ್ಲದ ಸಂಬಂಧಗಳ ಗೊಡವೆ ನನಗೇಕೆ ಬೇಕು? ಕ್ರಿಮಿ ಕೀಟ, ಪ್ರಾಣಿ ಪಕ್ಷಿ, ಮಾನವ ದಾನವ, ದುಷ್ಟ ಶ್ರೇಷ್ಠ ಎಲ್ಲವೂ ನನಗೆ ಸಮಾನವೇ. ಸಂಬಂಧಗಳು ಮುರಿದು ಬೀಳಬೇಕು, ಸಂಸ್ಕಾರಗಳು ವಿಕಾರಗಳಾಗಬೇಕು, ಧರ್ಮ ದಾರಿ ತಪ್ಪಬೇಕು. ನನ್ನ ಯುಗ ಮುಗಿಯುವ ವೇಳೆಗೆ ಸಮಸ್ತವು ಸರ್ವನಾಶವಾಗಬೇಕು. ಅದೇ ನನ್ನ ಸಂಕಲ್ಪ. ನಿನ್ನ ಸಂಕಲ್ಪ ಸುಲಭಕ್ಕೆ ನೆರವೇರುವುದಿಲ್ಲ ಕಲಿಪುರುಷ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ, ಸತ್ಯ ಧರ್ಮಗಳನ್ನು ಪ್ರತಿಷ್ಠಾಪಿಸುವುದಕ್ಕಾಗಿ ಮಹಾವಿಷ್ಣು ಪರಮೇಶ್ವರರು ಯುಗ ಯುಗಗಳಲ್ಲಿಯೂ ಮತ್ತೆ ಮತ್ತೆ ಅವತರಿಸುತ್ತಲೇ ಇರುತ್ತಾರೆ. ಈಗಾಗಲೇ ಪರಮೇಶ್ವರನು ಕಲಿಯನ್ನು ಕಟ್ಟಾಳಲೆಂದೇ ಹುಟ್ಟಿ ಬಂದಾಗಿದೆ. ಹಾಗೆಯೇ ಹಲವು ಬಾರಿ ನಿನಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಈ ಎಚ್ಚರಿಕೆಯನ್ನು ನೀಡಿದ್ದಾನೆ, ನೆನಪಿರಲಿ. ನೆನಪಿದೆ ನಾರದರೆ. ಈ ಕಲಿ ಅವನ ಬರುವಿಕೆಗಾಗಿಯೇ ಕಾಯುತ್ತಿದ್ದಾನೆ. ನಾನು ಅವನು ನೋಡಿಯೇ ಬಿಡೋಣ.
ನೋಡಿಯೇ ಬಿಡೋಣ. ನಾರಾಯಣ ನಾರಾಯಣ. ಆದರೆ ಏನ್ ಮಾಡೋದು? ಇದು ಕಾಲನ ನಿರ್ಣಯ. ಅವನ ನಿರ್ಣಯವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಶಿವನ ಅಂಶವನ್ನೇ ಹೆತ್ತ ಮಹಾತಾಯಿ ನೀನು. ಈ ನಿನ್ನ ಕೋರಣ್ಯ ಲೋಕ ಕಲ್ಯಾಣಕ್ಕೆ ನಾಂದಿಯಾಗಿ ನಿನ್ನ ಕೀರ್ತಿ ಶಾಶ್ವತವಾಗಲಿ ತಾಯಿ. ಮಗನೇ ಇಲ್ಲದ ಮೇಲೆ ಕೀರ್ತಿ ತಗೊಂಡು ನಾನೇನ್ ಮಾಡ್ಲಿ ಗುರುಗಳೇ? ಈ ಶರಣರ ವಂಶ ಇಲ್ಲಿಗೆ ಕೊನೆ ಆಗ್ಬೇಕೇನು? ನಮ್ಮನೆ ದಾಸೋಹ ನಮ್ಮಿಂದನೇ ಕೊನೆ ಆಗ್ಬೇಕೇನು? ಮುಪ್ಪಿನಲ್ಲಿ ನಮ್ಮ ಮಗನ ಆಶ್ರಯ ಇಲ್ಲದೆ ನಾವು ಅನಾಥರಾಗ್ಬೇಕೇನು? ಹೇಳಿ ಗುರುಗಳೇ, ನೀವೇ ಹೇಳಿ. ತಾಯಿ ಉತ್ತರಾಜಮ್ಮ, ಆ ಶಿವ ಅನಾಥ ರಕ್ಷಕ. ಅವನಿರೋವರೆಗೂ ಯಾರೂ ಅನಾಥರಲ್ಲ. ಸತ್ಯ ಕಟುವಾದರೂ ಅನಿವಾರ್ಯ ತಾಯಿ, ಅರ್ಥ ಮಾಡಿಕೊ. ನೀನು ಹೆತ್ತ ಮಗ ವಂಶೋದ್ಧಾರಕನಲ್ಲ, ಜಗದೋದ್ಧಾರಕ. ಅವನು ನಿಮ್ಮನ್ನು ಮುಪ್ಪಿನಲ್ಲಿ ನೋಡಿಕೊಳ್ಳಲು ಬಂದವನಲ್ಲ, ಕಲಿಯನ್ನು ಕಟ್ಟಾಳಲು ಬಂದವನು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಲೋಕ ಕಲ್ಯಾಣವನ್ನು ಮಾಡಲು ಅವತರಿಸಿ ಬಂದವನು. ಅವನು ನಿನ್ನ ಮನೆ ನಡೆಸಲು ಬಂದವನಲ್ಲ, ಲೋಕವನ್ನೇ ನಡೆಸಲು ಬಂದವನು. ಅವನು ನಿನ್ನ ಮನೆಯ ಮಗನಾಗಿರಲು ಬಂದವನಲ್ಲ, ಜಗದ ಮಗನಾಗಿರಲು ಬಂದವನು. ಅವನು ನಿನಗೆ ಮಗನಾಗಿ ಹುಟ್ಟಿರಬಹುದು, ಆದರೆ ಅವನು 3 ಲೋಕಗಳಿಗೂ ತಂದೆ. ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೇ ನಿನ್ನ ಪೂರ್ವ ಜನ್ಮದ ಪುಣ್ಯ ವಿಶೇಷ. ಅಂದ್ರೆ ತಾಯಿಯಾಗಿ ಮಗನ ಮೇಲೆ ಯಾವುದೇ ಅಕ್ಕರೆ ಹಕ್ಕು ಇರಬಾರ್ದ ಗುರುಗಳೇ? ಇದು ಕೇವಲ ತಾಯಿ ಮಗನ ಸಂಬಂಧವಲ್ಲ ಮಗಳೇ, ಅದಕ್ಕೂ ಮೀರಿದ ಕಾರ್ಯಕಾರಣ. ಲೋಕ ಕಲ್ಯಾಣಕ್ಕಾಗಿ ಶಿವಾಂಶ ಸಂಭೂತ ಪರಂಜ್ಯೋತಿಯೊಂದು ಅವತರಿಸಲು ನಿನ್ನ ಗರ್ಭ ಮೀಸಲು ಗರ್ಭವಾಯಿತು. ಇದಿಷ್ಟೇ ನಿನ್ನ ಪಾಲಿನ ಪುಣ್ಯ ತಾಯಿ. ಆ ಶಿವ ನಮ್ಮಂತ ಶರಣರಿಗೆ ಆಸೆ ತೋರಿಸಿ ಮೋಸ ಮಾಡುದಲ್ಲ ಗುರುಗಳೇ, ಮೋಸ ಮಾಡುದ್ನಲ್ಲ. ನನ್ನ ಮನೆ ಮಡ್ಲು ಮತ್ತೆ ಬರದಾಯ್ತಲ್ಲ ಗುರುಗಳೇ. ಹೊಳೆ ನೀರಿಗೆ ಬೆರಳದ್ದಿ ಬಾಯಿಗಿಟ್ಟು ಚಪ್ಪರಿಸಿದಾಗ ಆಯ್ತಲ್ಲ ಗುರುಗಳೇ ನಮ್ಮ ಪರಿಸ್ಥಿತಿ. ಉತ್ತರಾಜಮ್ಮ, ನಿನ್ನ ಊರಿಗೆ ಹರಿದು ಬಂದ ಹೊಳೆ ನೀನು ಬಯಸಿದ ಮಾತ್ರಕ್ಕೆ ನಿನ್ನ ಬಳಿ ನಿಲ್ಲುವುದಿಲ್ಲ. ನೀನು ಬೊಗಸೆಯಲ್ಲಿ ಹಿಡಿದಷ್ಟು ಮಾತ್ರ ನಿನ್ನ ಪಾಲು. ಹೊಳೆಯನ್ನು ಬಲೆ ಹಾಕಿ ಹಿಡಿಯಲು ಸಾಧ್ಯವಿಲ್ಲ ತಾಯಿ. ನಮ್ಮ ಬಾಳಿಗೆ ಬಲೆ ಹಾಕೋ ದೇವ್ರು ಹೊಳೆಗೆ ಯಾಕೆ ಬಲೆ ಹಾಕಬಾರ್ದು? ಮೋಹ ಅನ್ನೋದು ಎಂದೂ ತೀರದ ದಾಹ ಇದ್ದಾಗೆ ಉತ್ತರ. ನೀರು ಕುಡಿದಷ್ಟು ದಾಹ ಹಿಂಗೋದಿಲ್ಲ. ನಮ್ಮ ಆಸೆ ಅತಿ ಆಯ್ತು ಉತ್ತರ. ಇದಕ್ಕೂ ಹೆಚ್ಚಿನದನ್ನು ಆಸೆ ಪಟ್ರೆ ನಮಗೆ ನಿರಾಸೆನೇ ಗತಿ. ಕೊಟ್ಟಿದ್ದನ್ನ ಕೊಡು ಎಂದರೆ ನನಗೇನು ಉಳಿಯಿತು ಎನ್ನುವಂತಾಗಿದೆ ನಿನ್ನ ಸ್ಥಿತಿ ಉತ್ತರಾಜಮ್ಮ. ಲೋಕ ಕಲ್ಯಾಣಕ್ಕಾಗಿ ಹೆತ್ತ ಮಗು ಲೋಕ ಕಲ್ಯಾಣಕ್ಕೆ ಮೀಸಲು ಎಂಬುದನ್ನ ಮರೆಯಬೇಡಿ ತಾಯಿ. ಲೋಕ ಕಲ್ಯಾಣ, ಲೋಕ ಕಲ್ಯಾಣ, ಲೋಕ ಕಲ್ಯಾಣ ಇದನ್ನ ಹೇಳಿ ಹೇಳಿ ನನ್ನ ಮನೆ ಕತ್ಲು ಮಾಡೋದು ಯಾವ ನ್ಯಾಯ ಗುರುಗಳೇ? ಹೆತ್ ಮಡಲ್ನ ಬರಿದ್ ಮಾಡಿ ಲೋಕ ಉದ್ಧಾರ ಮಾಡೋದು ಯಾವ ಸೀಮೆ ನ್ಯಾಯ? ಯಾವ ಸೀಮೆ ನ್ಯಾಯ ಗುರುಗಳೇ? ಲೋಕ ಕಲ್ಯಾಣಕ್ಕಾಗಿ ಮಗುವನ್ನು ಹೆತ್ತ ತಾಯಿಯ ಗರ್ಭದ ಜೋಳಿಗೆ ಯಾವತ್ತಿದ್ದರೂ ಖಾಲಿಯೇ ತಾಯಿ. ಇದು ಕಾಲನ ನಿರ್ಣಯ. ಮಹಾಕಾಲನ ನಿರ್ಣಯದಲ್ಲಿ ನಾನು, ನೀನು ಎಲ್ಲರೂ
ಕೇವಲ ನಿಮಿತ್ತ ತಾಯಿ. ಉತ್ತರ, ಗುರುಗಳು ನಮ್ಮ ಹಿತಚಿಂತಕರು. ಅವ್ರು ಯಾವತ್ತೂ ಕನಸಿನಲ್ಲಿಯೂ ನಮ್ಮ ಬಗ್ಗೆ ಕೇಡು ಬಯಸ್ತವರಲ್ಲ. ವಿಧಿಯ ನಿರ್ಧಾರನೇ ಆಗಿರುವಾಗ ನಾವೇನು ಮಾಡೋಕ್ಕಾಗುತ್ತೆ? ಕೇಳಿ ಕೆಟ್ಟವರಿಲ್ಲ, ಕೊಟ್ಟು ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲ. ನಂಬಿ ನೀಡಿದ್ರೆ ಕೇಳಿದವರಿಗೂ ಗೌರವ, ನೀಡಿದವರಿಗೂ ಗೌರವ. ಹೌದು ತಾಯಿ, ಆದರೆ ಯಾವ ಮಕ್ಕಳನ್ನು ಹೆತ್ತ ತಾಯಿಯ ಕೈಯಿಂದ ಬಲವಂತವಾಗಿ ಕಿತ್ತುಕೊಳ್ಳಲಾಗದು ಎಂಬುದು ವಾಸ್ತವ. ಯಾವುದೇ ಸೇವೆ, ದಾನ, ಪೂಜೆಗಳು ತುಂಬು ಮನಸ್ಸಿನಿಂದ ಆಗಬೇಕೇ ಹೊರತು ಬಲವಂತದಿಂದ ಆಗಬಾರದು. ಉತ್ತರಾಜಮ್ಮ, ನೀನು ಆತ್ಮಸಂತೋಷದಿಂದ ನೀಡಿದರೆ ಮಾತ್ರ ಸ್ವೀಕರಿಸುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಉತ್ತರಾಜಮ್ಮ, ನೀನು ಆತ್ಮಸಂತೋಷದಿಂದ ನೀಡಿದರೆ ಮಾತ್ರ ಸ್ವೀಕರಿಸುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಹಾಗೆಂದ ಮಾತ್ರಕ್ಕೆ ನೀನು ನೀಡದೇ ಇರುವುದು ಸಾಧ್ಯವಿಲ್ಲ. ಈಗಾಗಲೇ ಕಾಲನ ನಿರ್ಣಯ ಏನಾಗಿದೆಯೋ ಅದರಂತೆ ನಡೆಯುವುದು ನಿಶ್ಚಯ. ಸ್ವಾಮಿ, ಸ್ವಾಮಿ, ನೀವಾದ್ರೂ ಹೇಳಿ, ಅವ್ರನ್ನ ಹೇಗಾದ್ರೂ ಒಪ್ಸಿ. ಇದು ಮಾತ್ರ ಸಾಧ್ಯ ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ನನ್ನ ಮಗನ ಬಿಟ್ಟು ನಾನು ಒಂದು ಕ್ಷಣನೂ ಬದುಕಿರೋಲ್ಲ, ನಾನು ಒಂದು ಕ್ಷಣನೂ ಬದುಕಿರೋಲ್ಲ. ಮರಿದೇವಾ, ಮರಿದೇವಾ, ಯಾಕಪ್ಪ ಏನೇನೋ ಮಾತಾಡ್ತಿದೀಯಾ? ನಮ್ಮನ್ನ ಬಿಟ್ಟೋಗೋಂಥ ತಪ್ಪು ನಾವೇನೋ ಮಾಡಿದೀವಿ. ತಿಳಿದೆ ಏನಾದರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬೇಡಪ್ಪ. ಆದ್ರೆ ಬಿಟ್ಟೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಮರಿದೇವಾ, ನಿನ್ ಕೈ ಮುಗಿತೀನಿ. ಇಲ್ಲ ಚಿಕ್ಕಿ, ನಿಮ್ದೇನು ತಪ್ಪಿಲ್ಲ. ನಾನು ಮನೆ ಬಿಟ್ಟು ಹೋಗಬೇಕು ಅನ್ನೋದು ಪೂರ್ವ ನಿರ್ಧಾರಿತ. ನನ್ನ ದಾರಿ, ನನ್ನ ಗುರಿ ಬೇರೆನೇ ಇದೆ. ನಾನು ಮನೆ ಬಿಟ್ಟು ಹೋಗೋ ಸಮಯ ಹತ್ರ ಬಂದಿದೆ. ಮರಿದೇವಾ, ಬೇಡ ಮರಿದೇವಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ. ನೀನು ನಮ್ಮನ್ನು ಬಿಟ್ಟು ಹೋದ್ರೆ ನೀನು ಬಿಟ್ಟಿರೋ ಶಕ್ತಿ ನಮ್ಗಿಲ್ಲ ಮರಿದೇವಾ, ನಮ್ಗಿಲ್ಲ. ಈ ಸೃಷ್ಟಿಲಿ ಯಾರು ನಂಬ್ಕೊಂಡು ಯಾರೂ ಹುಟ್ಟಿಲ್ಲ ಚಿಕ್ಕಿ. ಬರುವಾಗಲೂ ಒಬ್ಬರೇ ಬರ್ತೀವಿ, ಹೋಗುವಾಗಲೂ ಒಬ್ಬರೇ ಹೋಗ್ತೀವಿ. ಬಂದು ಹೋಗೋದ್ರ ಮಧ್ಯೆ ಈ ಜೀವನ ಅನ್ನೋದು ಗಿರ್ಗಿಟ್ಲೆ ಆಟ ಅಷ್ಟೇ. ಬಂದವ್ರು ಯಾರೇ ಹೋದರೂ ಖಾಲಿ ಆ ಜಾಗನ ಇನ್ಯಾರೋ ಬಂದು ತುಂಬ್ತಾರೆ. ನನ್ನ ಜಾಗ ತುಂಬೋ ಶಕ್ತಿ ಇರೋದು ನಿನಗೆ ಮಾತ್ರ. ಅದನ್ನು ಹೇಳೋಕ್ಕೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು. ಬೇಡ ಮರಿದೇವಾ, ನೀನು ನಮ್ಮನ್ನು ಬಿಟ್ಟು ಹೋಗ್ಬೇಡ. ನೀನು ನಮಗೆ ಬೇಕು ಮರಿದೇವಾ, ನಮಗೆ ಬೇಕು. ನಿನಗೊಬ್ಳಿಗೆ ನಾನು ಬೇಕು ಅನ್ನೋದು ಸ್ವಾರ್ಥ ಅಲ್ವಾ ಚಿಕ್ಕಿ? ನಾನು ನಿನಗೆ ಬೇಕಾಗಿರೋದು
ಪ್ರೀತಿಗೆ ಮಾತ್ರ. ಆದರೆ ಕಷ್ಟದ ಕೆಸರಲ್ಲಿ ಸಿಕ್ಕಿ ಒದ್ದಾಡ್ತಾ ಇರೋ ಎಷ್ಟೋ ಜೀವಿಗಳು ನನಗೋಸ್ಕರ ಕಾಯ್ತಾ ಇವೆ. ಅವ್ರನ್ನೆಲ್ಲ ಆ ಕೆಸರಿನಿಂದ ಹೊರಗೆ ತರಬೇಕಾಗಿದೆ ಚಿಕ್ಕಿ. ಅವ್ರಿಗೆ ಹೊಸ ಬಾಳ್ ಕೊಡಬೇಕಾಗಿದೆ. ನಾನು ಹುಟ್ಟಿರೋದೆ ದುಷ್ಟ ಸಂಹಾರಕ್ಕೆ, ಶಿಷ್ಟ ರಕ್ಷಣೆಗೆ. ಮದ್ದಿಕ್ಕಿದವರ ಮನೆ ಮಧ್ಯಾಹ್ನಕ್ಕೆ ಮುರಿಬೇಕು. ವಿಷವಿಕ್ಕಿದವರ ವಂಶ ಸರ್ವನಾಶ ಮಾಡಬೇಕು. ಅಹಂಕಾರ ಪಡೋ ಸೊಕ್ಕು ಮುರಿಬೇಕು. ಮನೆ ಹಾಳು ಮಾಡೋರ್ಗೆ ಮಲ್ಲೋಗ್ರ ಬರೆಸ್ಬೇಕು. ಚಂಡ ಮುಂಡರಿಗೆ ಹಿಂಡು ಗಾಳಿ ಬಿಡಿಸ್ಬೇಕು. ಶ್ರವಣನ ಸಂಹಾರ ಮಾಡಿ ಕಲಿನ ಕಟ್ಟಾಳ್ಬೇಕು. ಯಾರು ಹಿಡಿದ್ರು ನಾನು ನಿಲ್ಲೋನಲ್ಲ, ಯಾರು ತಡೆದ್ರು ನಾನು ಕೇಳೋನಲ್ಲ. ಆದರೆ ಮನುಷ್ಯನ ಗುಟ್ಟದ ಮೇಲೆ ಹೆತ್ತವರಿಗೆ ಮಾಡೋ ಕೆಲವು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳನ್ನು ನೀನು ನನ್ನ ಜಾಗದಲ್ಲಿ ನಿಂತು ನೆರವೇರಿಸಬೇಕು ಅನ್ನೋದು ನನ್ನ ಇಚ್ಛೆ. ನನ್ನ ತಂದೆ ತಾಯಿಗೆ ಮಗಳಾಗಿರ್ತೀನಿ, ಅವ್ರ ಕಷ್ಟ ಸುಖದಲ್ಲಿ ಜೊತೆಯಾಗಿರ್ತೀನಿ ಅಂತ ನನಗೆ ಮಾತು ಕೊಡು. ನನ್ನ ನಿರ್ಧಾರ ಬಂಡೆಯಷ್ಟೇ ಅಚಲ. ಸೂರ್ಯ ಹುಟ್ಟೋದು ನಿಂತರೂ ನಾನು ತುಮಕೂರದಲ್ಲಿ ನಿಲ್ಲೋನಲ್ಲ. ಕೊಡುವುದೇ ಇಲ್ಲ ಎನ್ನಲು ನೀನ್ಯಾರು, ಪಡೆದೇ ತೀರುವೆ ಎನ್ನಲು ನಾನ್ಯಾರು? ಎಲ್ಲವೂ ಪೂರ್ವ ನಿರ್ಧಾರಿತ ತಾಯಿ. ಹಾಗಾದ್ರೆ ನನ್ನ ಕಷ್ಟ, ನೋವು, ಅವಮಾನ, ಕಣ್ಣೀರಿಗೆ ಕೌಡೆ ಕಾಸು ಕಿಮ್ಮತ್ತು ಇಲ್ವಾ ಗುರುಗಳೇ? ಅಪಾತ್ರರಿಗೂ ಕೇಳ್ದೆ ವರ ಕೊಡೋ ಆ ಪರಶಿವನ್ಗೆ ನನ್ನ ಕರುಳಿನ ಕೂಗು ಕೇಳಿಸೋದಿಲ್ವೇ? ಅಯ್ಯೋ ಅಯ್ಯೋ, ನಾನೆಂಥ ನಿರ್ಭಾಗ್ಯ, ನಾನೆಂಥ ನಿರ್ಭಾಗ್ಯ. ನಿನ್ನ ಕಣ್ಣೀರಿಗೆ ಕಾಲನು ಕರಗುವುದಿಲ್ಲ ತಾಯಿ. ಲೋಕದ ಹಲವು ತಾಯಂದರ ಕಣ್ಣೀರು ಒರೆಸಲು ನಿನ್ನ ತ್ಯಾಗದ ಕಣ್ಣೀರು ಅನಿವಾರ್ಯ ತಾಯಿ. ಈ ಭೂಮಿಗೆ ಬರುವಾಗ ಎಲ್ಲರೂ ಬರಿಗೈಯಲ್ಲೇ ಬರುತ್ತಾರೆ, ಹೋಗುವಾಗ ಎಲ್ಲರೂ ಬರಿಗೈಯಲ್ಲೇ ಹೋಗುತ್ತಾರೆ. ಬಂದು ಹೋಗುವ ನಡುವೆ ನಾನು, ನನ್ನದು, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ ಎನ್ನುವ ಮಮಕಾರಗಳನ್ನು ಬೆಳೆಸಿಕೊಂಡು ಭವಬಂಧನದಲ್ಲಿ ಸಿಲುಕುತ್ತಾರೆ. ಆದರೆ ಲೋಕದ ಸತ್ಯ ಬೇರೆಯೇ ಇದೆ.
ನಿನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊತಾಯಿ. ಈ ಲೋಕದ ಕತ್ತಲೆಯನ್ನು ಕಳೆಯಲು ನಿನ್ನ ಕರುಳ ಬತ್ತಿ ಹೊಸೆದು ಹಣತೆ ಮಾಡಿಕೊಟ್ಟಿದ್ದೀಯ. ಮುಂದೆ ಅವನು ಈ ಜಗದ ಜ್ಯೋತಿಯಾಗುತ್ತಾನೆ. ಜಗತ್ಗೆ ಜ್ಯೋತಿ ಆಗ್ತಾನೆ ಸರಿ, ಆದ್ರೆ ನಮ್ಮನೆ ಹಣತೆ ಆರೋದ್ರೆ ನಾವು ಕತ್ಲಲ್ಲಿರ್ತೀವಲ್ಲ ಗುರುಗಳೇ. ಉತ್ತರ ಬರೆದ ಬ್ರಹ್ಮನೇ ಬದಲಾಯಿಸಕ್ಕಾಗದೇ ಇರೋ ಬರಹ ಇದು. ಶಿವನಿಚ್ಛೆಯೇ ಶರಣರ ಇಚ್ಛೆ ಅಂತ ಅಂದಿದ್ದನ್ನ ಒಪ್ಪಿಕೊಂಡು ನಡೆಯೋದೇ ಧರ್ಮ. ಮಗ ಮುತ್ತಿಡ್ಬೇಡ, ಮುದ್ದಾಡ್ಬೇಡ, ಎದೆ ಹಾಲು ಬೇಡ ಅಂದಾಗ್ಲೆಲ್ಲ ಮುಂದೇನೋ ಕಾದಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮನೆ ಬಿಟ್ಟು ಹೋಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಣ್ಣರಿಯದ ಈ ಕರುಳಿನ ನೋವ ನಾನು ಯಾರಿಗೆ ಹೇಳಿ ಸ್ವಾಮಿ, ಯಾರಿಗೆ ಹೇಳಿ? ಉತ್ತರಾಜಮ್ಮ, ನಿನ್ನ ಮಗ ಈ ಲೋಕದ ಬೆಳಕು. ಅಂತ ಮಹಾ ಬೆಳಕನ್ನು ಹೆತ್ತ ನೀನು ಮಹಾ ತೇಜಸ್ವಿನಿ, ಆದಿಶಕ್ತಿ ಸ್ವರೂಪಿಣಿ. ನಿನ್ನ ಎದೆಯ ಗೂಡಿನಲ್ಲಿ ಪರಂಜ್ಯೋತಿಯ ಬೆಳಕನ್ನು ಮೂಡಿಸಿಕೊಂಡು ಮರಿದೇವನನ್ನ ನನಗೆ ಬಿಟ್ಟುಕೊಡು ತಾಯಿ. ನಿನ್ನ ತ್ಯಾಗವು ಲೋಕ ಕಲ್ಯಾಣದ ಮಹಾಪರ್ವದಲ್ಲಿ ಅಪೂರ್ವ ಅಧ್ಯಾಯವಾಗಿ ಬೆಳಗಲಿದೆ ತಾಯಿ, ಬೆಳಗಲಿದೆ. ಉತ್ತರಾಜಮ್ಮ, ನೀನು ಲೋಕೋದ್ಧಾರಕನನ್ನು ಹೆತ್ತ ತಾಯಿ. ಕಣ್ಣೀರು ಹಾಕಬಾರದು ಮಗನೇ. ನಿನ್ನ ಕಣ್ಣಿನ ಒಂದೊಂದು ಹನಿಗಳು ಒಂದೊಂದು ಸಾಗರವಿದ್ದಂತೆ. ಅದರ ಅಲೆಗಳನ್ನು ಸಾಕ್ಷಾತ್ ಪರಶಿವನೇ ಬಂದರೂ ತಡೆಯಲು ಸಾಧ್ಯವಿಲ್ಲ ತಾಯಿ. ಮಗಳೇ, ಮತ್ತೊಮ್ಮೆ ಹೇಳುತ್ತೇನೆ, ಎಚ್ಚರದಿಂದ ಕೇಳು. ಮರಿದೇವ ದೈವಾಂಶ ಸಂಭೂತನಾದರೂ ನಿನ್ನ ಗರ್ಭದಲ್ಲಿಯೇ ಜನಿಸಿದ್ದಾನೆ. ನಿನ್ನ ಅವನ ಕರುಳ ಬಂಧಕ್ಕೊಂದು ಶಕ್ತಿ ಇದೆ. ದೈವ ನಿರ್ಣಯದ ಬಲವಿದ್ದರೂ ಸಹ ಕರುಳ ಬಳ್ಳಿಯ ಹೂವನ್ನು ಬಲವಂತವಾಗಿ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಸ್ವತಃ ಕಾಲನೇ ಕೆಳಗಿಳಿದು ಬಂದರೂ ನೀನಾಗಿ ನಿನ್ನ ಆತ್ಮಸಂತೋಷದಿಂದ ನೀಡದಿದ್ದರೆ ನಿನ್ನಿಂದ ನಿನ್ನ ಮಗನನ್ನು ದೂರ ಮಾಡಲು ಸಾಧ್ಯವಿಲ್ಲ. ನಿನ್ನ ಕೈತುತ್ತಿನ ಋಣ ತೀರದ ಹೊರತು ಮರಿದೇವ ಮನೆಯನ್ನು ಬಿಟ್ಟು ಹೊರಟು ಹೋಗಲು ಸಾಧ್ಯವೇ ಇಲ್ಲ. ಆ ಪರಶಿವನು ಭಕ್ತಪರಾಧೀನ. ನೀನು ಭಕ್ತಿ, ಪ್ರೀತಿ, ಆನಂದದಿಂದ ನೀಡದೆ ಹೋದರೆ ಅವನು ಖಂಡಿತ ಸ್ವೀಕರಿಸುವುದಿಲ್ಲ. ಶಿವನಿಗೆ ನೀಡುವುದಷ್ಟೇ ಗೊತ್ತು, ಬೇಡುವುದು ಗೊತ್ತಿಲ್ಲ. ನೀಡಿದರೆ ನಿರಾಕರಿಸುವುದಿಲ್ಲ, ನೀಡದಿದ್ದರೆ ಪೀಡಿಸುವುದೂ ಇಲ್ಲ. ಬೇಡಿದರೆ ಭಕ್ತಿ ಇರಬೇಕು, ನೀಡಿದರೆ ಸತ್ಯವಿರಬೇಕು. ಮುಂದಿನ ಬಾರಿ ಮುತ್ತಿನ ಜೋಳಿಗೆಯನ್ನು ತಂದು ನಿನ್ನ ಮನೆಯ ಮುಂದೆ ಕೋರಣ್ಯ ಎಂದು ಸಾರಿದಾಗ ಕಣ್ಣಲ್ಲಿ ನೀರಿಲ್ಲದೆ, ಎದೆಯಲ್ಲಿ ನೋವಿಲ್ಲದೆ, ಹೊಟ್ಟೆಯಲ್ಲಿ ಸಂಕಟವಿಲ್ಲದೆ ಸಂತೋಷದಿಂದ ಪುತ್ರ ಭಿಕ್ಷೆಯನ್ನು ನೀಡಲು ಸಿದ್ಧವಾಗಿರು ತಾಯಿ. ಶರಣಾಗತಿಯೇನೋ ಸರಿ, ಆದರೆ ಆ ಮರಿದೇವ ನಮ್ಮನ್ನ ಕ್ಷಮಿಸ್ತಾನ ಗುರುಗಳೇ? ಹೌದೌದು, ಅದನ್ನ ಯೋಚನೆ ಮಾಡಬೇಕಾದ್ದೆ. ಯಾಕಂದ್ರೆ ಅವನು ತೊಟ್ಲು ತೂಗ್ತಾನೆ, ಮಗುನು ಚೂಡ್ತಾನೆ.
ಅವನು ನಸುಗುನ್ನಿಕಾಯಿ, ಅವನ ಮರ್ಮ ಏನು ಅನ್ನೋದೇ ಅರ್ಥ ಆಗಲ್ಲ. ಶರಣಾಗ್ತೀವಿ ಅಂತ ಹೋಗಿ ಅವಮಾನ ಮಾಡಿಸ್ಕೊಂಬಂದ್ರೆ ಆಮೇಲೆ ನಾವು ಬದುಕಿದ್ದು ಸತ್ತಂಗೆ. ಇಲ್ಲಪ್ಪ, ಆ ಮರಿದೇವ ಕ್ಷಮಿಸ್ತಾನೋ ಬಿಡ್ತಾರೋ? ಪುತ್ರಾಜಮ್ಮ ಕಲ್ಯಾಣ ದೇವ ಖಂಡಿತ ಕ್ಷಮಿಸ್ತಾರೆ. ಯಾಕೆ ಅಂದರೆ ಅವರು ದೇವರು, ಧ್ಯಾನ, ದಾಸೋಹ ಅಂತ ಸಾತ್ವಿಕವಾಗಿ ಬದುಕ್ತಿರೋರು. ಹಸಿವು ಅಂತ ಹೋದವ್ರಿಗೆ ಅನ್ನ ಹಾಕದೆ ಕಳಿಸ್ದವ್ರಲ್ಲ. ಇನ್ನು ಶರಣು ಅಂತ ಹೋದ್ರೆ ಕ್ಷಮೆ ನೀಡದೆ ಕಳಿಸ್ತಾರಾ? ಹೌದು ಅಮ್ಮ ಅವರೇ, ಮರಿದೇವ ಏನೇ ಆದ್ರೂ ತಂದೆ ತಾಯಿ ಮಾತನ್ನು ಮೀರೋನಲ್ಲ. ಗುರುಗಳೇ, ನಮಗೆ ಅವಮಾನ ಆದ್ರೂ ಪರವಾಗಿಲ್ಲ, ನಮ್ಮ ಹೆಂಡತಿ ಮಕ್ಕಳ ಜೀವನ ಮುಖ್ಯ ಅಲ್ವಾ? ನಾವು ಮಾಡಿರೋ ತಪ್ಪು ರುಜುವಾತಾಗಿ ಗಡಿಪಾರೋ ಗಲ್ಲು ಶಿಕ್ಷೆನೋ ಆದ್ರೆ ನಮ್ಮ ಹೆಂಡತಿ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ. ನಮ್ಮ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ಗುರುಗಳೇ? ಅವ್ರಿಗೋಸ್ಕರನಾದ್ರೂ ನಾವು ಶರಣಾಗತಿ ಆಗ್ಲೇಬೇಕು ಗುರುಗಳೇ. ಕಟುಕರ ಕೈಯಲ್ಲಿರೋ ಕತ್ತಿಗೆ ಕುತ್ತಿಗೆ ಕೊಡೋದ್ಕಿಂತ ಶರಣರ ಪಾದ ಹಿಡಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ರೀ. ದಯವಿಟ್ಟು ಒಪ್ಕೊಳ್ಳಿ ಗುರುಗಳೇ. ನಾವೆಲ್ಲರೂ ಒಟ್ಟಿಗೆ ಹೋಗಿ ಮರಿದೇವನ್ ಕಾಲು ಹಿಡ್ಕೊಂಡ್ಬಿಡೋಣ. ನಾಮರ್ದಗಳ ನನ್ನ ಮುಂದೇನೆ ನನ್ನ ಶತ್ರುಗಳನ್ನ ಹೊಗಳೋದು ಅಲ್ಲದೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತಿರಲ್ಲ, ಎಷ್ಟೋ ಧೈರ್ಯ ನಿನಗೆ? ಅವ್ರು ಹೇಳೋದ್ರಲ್ಲಿ ನ್ಯಾಯ ಇದೆ ರೀ. ಮುಚ್ಚೆ ಬಾಯಿ ಮೂರ್ಖ ಹೆಣ್ಣೆ. ಏನಂದ್ರಿ? ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದ್ರೋಗುತ್ತೆ ಅಂತ ಹೇಳ್ದೆ. ಹಂಗಿನ ಅರಮನೆಗಿಂತ ಸ್ವಾಭಿಮಾನದ ಗುಡಿಸಲು ಲೇಸು ಅಂತ ಹೇಳಿದ್ದಾರೆ ದೊಡ್ಡವರು. ಶತ್ರುಗಳ ಕಾಲಿಗೆ ಬಿದ್ದು ಅವರು ಕೊಡೋ ಪ್ರಾಣ ಭಿಕ್ಷೆಯ ಹಂಗಿನಲ್ಲಿ 100 ವರ್ಷ ಬದುಕೋದ್ಕಿಂತ ಅವರ ವಿರುದ್ಧ ಸ್ವಾಭಿಮಾನದಿಂದ ಹೋರಾಡಿ 3 ದಿನಕ್ಕೆ ಸಾಯೋದ ಮೇಲೂ. ಚೋಟುದ್ದ ಹುಡುಗ ಅವನು, ಅಪ್ಪನೇ ಇಲ್ಲದೆ ಹುಟ್ಟಿರೋ ಅಕ್ರಮ ಸಂತಾನ. ಅವನಿಗೆ ಅಷ್ಟು ಕೊಬ್ಬಿರುವಾಗ ಇನ್ನು ಅಪ್ಪನಿಗೆ ಹುಟ್ಟಿರೋ ನನಗೆ ಎಷ್ಟು ಕೊಬ್ಬಿರಬೇಡ. ಅಂತವನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತಿರಲ್ಲ. ನಿಮ್ಮಂತ ಅಯೋಗ್ಯರು ಬದುಕಿರೋದ್ಕಿಂತ ಯಾವ್ದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯ್ರಿ ಸಾಯ್ರಿ. ನಮ್ಮನ್ನ ಹೊತ್ಕೊಂಡು ಮೆರವಣಿಗೆ ಮಾಡಿದಾಗ್ಲಿಂದ ನನ್ನ ಹೊಟ್ಟೆನಲ್ಲಿ ಹತ್ತಿಕೊಂಡು ಉರಿತಾ ಇರೋ ಬೆಂಕಿ ಈ ಕ್ಷಣದವರೆಗೂ ತಣ್ಣಗಾಗಿಲ್ಲ. ಮೂಟೆನಲ್ಲಿ ಗಂಟು ಕಟ್ಟಿ ಮೆಣಸಿನಕಾಯಿ ಹೊಗೆ ಹಾಕ್ಸಿದ ಘಾಟು ಇನ್ನೂ ನನ್ನ ಗಂಟಲಲ್ಲಿ ಹಾಗೆ ಅಂಟುಕೊಂಡು ಕೂತಿದೆ. ಹೊಣ್ಣೆಯಲ್ಲಿ ಹೊಡೆದ ಒಂದೊಂದು ಏಟು ಬಾಸುಂಡೆಯಾಗಿ ನನ್ನ ಮೈನಲ್ಲಿ ಅಚ್ಚೊತ್ತಿದೆ. ರೇಣುಕಾಳ ಹೊತ್ಕೊಂಡು ಬಂದು ನನ್ನ ಮನೆಯಲ್ಲಿ ಬಚ್ಚಿಟ್ಟು ನಾನು ಹೊತ್ಕೊಂಡು ಬಂದಿದ್ದೀನಿ ಅಂತ ಊರು ಜನಗಳ ಮುಂದೆ ನನ್ನ ಮರ್ಯಾದೆ ಹರಾಜು ಮಾಡೋದನ್ನು ನಾನು ನೆನೆಸ್ಕೊಂಡ್ರೆ ನನಗೆ ಹುಚ್ಚು ಹಿಡಿಯೋದೊಂದು ಬಾಕಿ. ಎಲ್ಲ ಮಾಡಿರೋ ಆ ನೀಚ ನಿಕೃಷ್ಟನ ಕಾಲಿಗೆ ಬಿದ್ದು ಶರಣಾಗಣ ಅಂತ ಹೇಳ್ತಿರಲ್ಲ, ನಿಮ್ಮನ್ನೆಲ್ಲ ಯಾವ ಚಮ್ಮಾಳಿಗೆನಲ್ಲಿ ಹೊಡಿಬೇಕು? ಆಗಲ್ಲ ಗುರುಗಳೇ. ಮುಚ್ಚೋ, ಇನ್ನೊಂದು ಸಾರಿ ಶರಣಾಗತಿ ಪರಣಾಗತಿ ಅಂತ ಮಾತಾಡಿದ್ರೆ ನಿನ್ನ ನಾಲಿಗೆ ಕಿತ್ತು ನಾಯಿನರಿಗೆ ಬಿಸಾಕ್ಬಿಡ್ತೀನಿ. ಕೇಳಿಸ್ಕೊಳ್ರ, ಕೇಳಿಸ್ಕೊಳ್ಳಿ. ಈ ಮಂಚಣ್ಣ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋನಲ್ಲ. ಶಕುನಿ ತನ್ನ ಸಹೋದರರ ಮೂಳೆಗಳನ್ನೇ ದಾಳಗಳನ್ನಾಗಿ ಮಾಡಿಕೊಂಡ. ತನ್ನ ವಂಶವನ್ನ ನಿರ್ವಂಶ ಮಾಡಿದ ಕೌರವನ ಕುರುವಂಶವನ್ನ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಎಣಗಳ ರಾಶಿ ಬೀಳೋ ಹಾಗೆ ಮಾಡ್ದ. ಹಾಗೆ ಈ ಕೊಂಡಗಾರ ಮಂಚಣ್ಣ ಕಲಿತಿರೋ ಮದ್ದಿನ ವಿದ್ಯೆಯನ್ನೇ ದಾಳವಾಗಿ ಮಾಡ್ಕೋತೀನಿ. ಆ ಮರಿದೇವನ ಮನೆಯನ್ನ ಸ್ಮಶಾನ ಮಾಡೋವರೆಗೂ ಬಿಡಲ್ಲ ಕಣ್ರೋ, ಬಿಡಲ್ಲ. ಮತ್ತೆ ಹೊಸ ತಂತ್ರನ? ತಂತ್ರ ಹಳೇದು, ಮಂತ್ರ ಹೊಸದು. ಯಾವ ಮಂತ್ರ ಗುರುಗಳೇ? ಸತ್ಯ ಗೊತ್ತಿರೋದು ಯಾರಿಗೆ? ಆ ಮೂವರಿಗೆ. ಹೌದು, ಆ ಮೂವರು ಬದುಕಿದ್ರೆ ತಾನೇ ನಮ್ಮನ್ನ ಪಂಚಾಯತಿ ಕಟ್ಟೆಗೆಳೆಯೋದು, ನಮ್ಮನ್ನ ಊರು ಬಿಟ್ಟು ಓಡಿಸೋದು, ಹೌದು, ನಮ್ಮನ್ನ ಗಲ್ಲಿಗೇರಿಸೋದು. ಆ 3 ಜನನು ಒಟ್ಟಿಗೆ ಮುಗಿಸ್ಬಿಟ್ರೆ ಅಂದ್ರೆ ಕಲ್ಯಾಣ ದೇವ, ಉತ್ತರಾಜಮ್ಮ, ಮರಿದೇವ
ಊರು ಜನಗಳನ್ನ ಒಟ್ಟಿಗೆ ಮುಗಿಸ್ಬೇಕು. ಸಾಯಿಸ್ಬೇಕು ಸರಿ ಗುರುಗಳೇ, ಆದ್ರೆ ಮುಕ್ಕನನ್ನು ಕಣ್ತಪ್ಪಿಸಿ ಅವ್ರನ್ನ ಸಾಯಿಸೋದಾದ್ರೆ ಹೇಗೆ? ವೈದ್ಯೋ ನಾರಾಯಣೋ ಹರಿ, ಉತ್ತರಾಜಮ್ಮ, ಕಲ್ಯಾಣ ದೇವ, ಮರಿದೇವ, ಹರಿಹರಿ ಹರಿಹರಿ ಹರಿಹರಿ. ಕಾಡಿ ಬೇಡಿ ಹೆತ್ ಮಗನ್ನ ದೇಶಾಂತರ ಕಳಿಸೋ ಬದಲು ನಾನು ಬಂಜೆಯಾಗಿದ್ದಿದ್ರೇನೆ ಎಷ್ಟೋ ಚೆನ್ನಾಗಿರ್ತಿತ್ತು ಸ್ವಾಮಿ. ಆವತ್ತಿಗೆ ಅದು ಸಂಕಟ, ಇವತ್ತಿಗೆ ಇದು ಸಂಕಟ. ಮಗ ಮನೆ ಬಿಟ್ಟು ಹೋಗ್ತಾನೆ ಅನ್ನೋ ಎದೆ ಉರಿ ನಿಮ್ಮನ್ನು ಸುಡ್ತಾ ಇದ್ರು ತಂಪಾದ ಕೊಳ್ದ ಹಾಗೆ ಹೇಗಿದ್ರಿ ಸ್ವಾಮಿ? ಇಂಥ ಸತ್ಯದ ಸಂಕಟ ಹೊತ್ಕೊಂಡು ಹೇಗಿದ್ರಿ? ನಾನು ಬರೀ ಸತ್ಯ ಹೊತ್ಕೊಂಡಿದ್ದೆ, ನೀನು ಸತ್ಯವಂತನ್ನೇ ಹೊತ್ಕೊಂಡಿದ್ದಲ್ಲ ಉತ್ತರಾಜಿ. ಬಂಜೆ ಬಾಳಲ್ಲಿ ಬೆಂದು ಹೋಗಿದ್ದಾಗ ಇವನನ್ನು ಹಡ್ದಿದ್ದೆ ನಾನು ಮಾಡಿದ ಕೋಟಿ ಜನ್ಮದ ಪುಣ್ಯ. ಆದರೆ ಇವನು ಹುಟ್ಟಿದ ಮೇಲೆ ತಾಯ್ತನದ ಸುಖದಿಂದ ದೂರ ಆದೆ. ಇವನು ಬೆಳೀತಾ ಬೆಳೀತಾ ಇವನ ಮೇಲೆ ನೂರಾರು ಆಸೆ ಆಕಾಂಕ್ಷೆಗಳನ್ನ ಬೆಳೆಸ್ಕೊಂಡೆ. ಈಗ ಬೆಟ್ಟದಷ್ಟು ಬೆಳೆದು ನಿಂತಿರೋ ಆಶಾ ಗೋಪುರನ ಒದ್ದು ಹೊರಡಕ್ಕೆ ಸಿದ್ಧವಾಗಿದ್ದಾನೆ ಅಂದರೆ ನಾನು ಹೇಗೆ ಕಳ್ಸ್ಕೊಡ್ಲಿ ಸ್ವಾಮಿ? ನನ್ನ ಗರ್ಭದ ಜೋಳಿಗೆ ಆವತ್ತೂ ಖಾಲಿ, ಯಾವತ್ತೂ ಖಾಲಿ. ನಾನು ಮಗನ್ ಹೆತ್ತು ಬಂಜೆಯಾಗಿದ್ದೀನಿ. ಈ ಥರ ಕಡು ಕಷ್ಟ ಜಗತ್ತಿನ ಯಾವ ಹೆಣ್ಣಿಗೂ ಬರ್ದೇ ಇರಲಿ ಸ್ವಾಮಿ. ಸಮಾಧಾನ ಮಾಡ್ಕೋ ಉತ್ತರ. ಶಿವನ ಪೂಜೆ ಮಾಡಿ ಹೂ ಕೇಳಿದ್ವಿ, ಆ ನನ್ನಪ್ಪ ಕೊಟ್ಟ ಆ ಹೂವು ಪೂಜೆಗೆ ಒದಗೋ ಪವಿತ್ರವಾದ ಪುಷ್ಪ ನನ್ನ ಮುಡಿಗೆ ಇಡಿ ಅಂತ ಹೇಳ್ತಾ ಇದ್ದಾನೆ. ಇಡಬೇಕು ಅಷ್ಟೇ. ಮಗ ಬಿಟ್ಟು ಹೋಗ್ತಾನೆ ಅಂತ ನೆನ್ಸ್ಕೊಂಡ್ರೇನೆ ನನ್ನ ಕರುಳು ಕಿತ್ತು ಬರುತ್ತೆ. ಹೆತ್ ಕರುಳನ್ನ ನಾನು ಹೇಗೆ ಕತ್ತರಿಸ್ಲಿ ಸ್ವಾಮಿ? ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ಕೋಡಿ ಕೊಂಬನು ನಮ್ಮ ಕೂಡಲ ಸಂಗಮ ದೇವ. ನಾವು ಶರಣರು ಉತ್ತರಾಜಿ. ನೀಡುವುದಾದರೆ ನಿಜದಿಂದ ನೀಡಬೇಕು, ಮಾಡುವುದಾದರೆ ಮನದಿಂದ ಮಾಡಬೇಕು. ಮಾಡುವ ಕೆಲಸ ನೀಡುವ ದಾನದಲ್ಲಿ ನಿಜವಿದ್ದರೆ ನಮ್ಮ ಕೂಡಲ ಸಂಗಮ ದೇವ ಯಾವತ್ತೂ ಕೈ ಬಿಡೋದಿಲ್ಲ. ಶಿವನಿಚ್ಛೆ ಇದ್ದಂತಾಗಲಿ, ಅವನಿಟ್ಟಂತೆ ಇದ್ದು ಬಿಡೋಣ. ನಿಶ್ಚಯ ಮಾಡ್ಕೋ ಬಾ ಉತ್ತರ.